ಜೈಪುರದ 25 ವರ್ಷದ ಯುವತಿಯೊಬ್ಬಳ ಕಥೆಯೊಂದಿಗೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಶುರು ಮಾಡೋಣ. ಆಕೆಯ ಗುರುತನ್ನ ಎಕ್ಸ್ ಅಂತಾನೆ ಇಟ್ಕೊಳ್ಳೋಣ. ದೆಹಲಿಯಲ್ಲಿ ವಾಸವಿದ್ದ ಆಕೆ ಸಮ್ಮತಿಯ ಸಂಬಂಧದಿಂದ 22 ವಾರಗಳ ಗರ್ಭಿಣಿಯಾಗಿದ್ರು. ಆದ್ರೆ ಇದಕ್ಕಿದ್ದಂತೆ ಆಕೆಯ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ. ಆಕೆಯ ಸಂಗಾತಿ ಮದುವೆಯಾಗಲು ನಿರಾಕರಿಸಿ ಆಕೆನ ಕೈಬಿಟ್ಟ. ಅಯ್ಯೋ, ಇದು ಬಹಳ ಕಷ್ಟದ ಪರಿಸ್ಥಿತಿ. ಹೌದು. ಒಬ್ಬಂಟಿಯಾದ ಆಕೆಗೆ ಮುಂದೆ ಏನು ಮಾಡೋದು ಅಂತ ತೋಚಲಿಲ್ಲ. ಸಾಮಾಜಿಕ ಕಳಂಕ, ಆರ್ಥಿಕ ಅನಿಶ್ಚಿತತೆ. ಗರ್ಭಪಾತ ಮಾಡಿಸ್ಕೊಳ್ಳಲು ನಿರ್ಧರಿಸಿದ್ರು. ಆದರೆ ಕಾನೂನು ಅಡ್ಡಿ ಬಂತು ಅಲ್ವಾ? ಎಕ್ಸಾಕ್ಟ್ಲಿ, ಕಾನೂನು ಅಡ್ಡಿ ಬಂತು. ಕಾರಣ ಒಂದೇ, ಆಕೆ ಅವಿವಾಹಿತೆ. ಇಲ್ಲಿಂದಲೇ ಆ ಹೋರಾಟ ಶುರುವಾಗಿದ್ದು. ಈ ಒಂದು ಪ್ರಕರಣ ಆಕ್ಚುಲಿ ಕೆಲವು ಬಹಳ ಮೂಲಭೂತ ಪ್ರಶ್ನೆಗಳನ್ನ ನಮ್ಮ ಮುಂದಿಡುತ್ತೆ. ಯಾವ ರೀತಿ? ಅಂದ್ರೆ, ಒಬ್ಬ ಮಹಿಳೆ ಮದುವೆ ಆಗಿದಾಳೋ ಇಲ್ವೋ ಅನ್ನೋದು ಆಕೆಯ ಸಂತಾನೋತ್ಪತ್ತಿ ಹಕ್ಕುಗಳನ್ನ ನಿರ್ಧರಿಸಬೇಕಾ? ಮತ್ತೆ ಒಂದು ಕಾನೂನನ್ನ ಅದರ ಅಕ್ಷರಗಳಿಗೆ ಮಾತ್ರ ಸೀಮಿತವಾಗಿ ನೋಡ್ಬೇಕಾ, ಅಥವಾ ಅದರ ಹಿಂದಿರೋ ಮೂಲ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೇಕಾ? ನಿಜ. ಎಕ್ಸ್ ಮೊದಲು ದೆಹಲಿ ಹೈಕೋರ್ಟಿಗೆ ಹೋದ್ರು ಅಲ್ವಾ? ಅಲ್ಲೇನಾಯ್ತು? ಹೌದು. ಆದರೆ ದೆಹಲಿ ಹೈಕೋರ್ಟಿನ ತೀರ್ಪು ಆಕೆಗೆ ನಿರಾಸೆ ಮೂಡಿಸಿತು. ನ್ಯಾಯಾಲಯ MTP ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಕಾಯ್ದೆಯ ನಿಯಮ 3Bಯನ್ನ ಅಕ್ಷರಶಃ ಪಾಲಿಸಿತು. ಅಕ್ಷರಶಃ ಅಂದ್ರೆ ಆ ನಿಯಮದಲ್ಲಿ 20 ರಿಂದ 24 ವಾರಗಳ ಗರ್ಭಪಾತಕ್ಕೆ ಅರ್ಹರಾದ ಮಹಿಳೆಯರ ಒಂದು ಪಟ್ಟಿಯಿದೆ. ಅದರಲ್ಲಿ ವಿಧವೆಯರು, ವಿಚ್ಛೇದಿತರು ಇದ್ರು. ಆದರೆ ಅವಿವಾಹಿತ ಮಹಿಳೆ ಅನ್ನೋ ಪದವೇ ಇರ್ಲಿಲ್ಲ. ಕರೆಕ್ಟ್, ಆ ಪದವೇ ಇರ್ಲಿಲ್ಲ. ಹಾಗಾಗಿ ಕಾನೂನಿನಲ್ಲಿ ಇಲ್ಲದ್ದನ್ನು ನಾವು ಕೊಡಲು ಆಗಲ್ಲ ಅಂತ ಹೈಕೋರ್ಟ್ ಎಕ್ಸ್ ಅವರ ಅರ್ಜಿಯನ್ನ ತಿರಸ್ಕರಿಸಿತು. ಅಬ್ಬಾ, ಅಂದ್ರೆ ಕೇವಲ ಒಂದು ಪದ ಇಲ್ಲದ ಕಾರಣಕ್ಕೆ ಆಕೆಯ ಹಕ್ಕನ್ನೇ ನಿರಾಕರಿಸಿದ್ರು. ಆಗ್ಲೇ ಸುಪ್ರೀಂ ಕೋರ್ಟ್ ಚಿತ್ರಕ್ಕೆ ಬಂದಿದ್ದು. ನಿಖರವಾಗಿ ಇಲ್ಲಿಯೇ ಸುಪ್ರೀಂ ಕೋರ್ಟ್ನ ಉದ್ದೇಶಪೂರ್ವಕ ವ್ಯಾಖ್ಯಾನ ಅಥವಾ ಪರ್ಪಸಿವ್ ಇಂಟರ್ಪ್ರಿಟೇಷನ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಉದ್ದೇಶಪೂರ್ವಕ ವ್ಯಾಖ್ಯಾನ, ಅದನ್ನ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ನ್ಯಾಯಾಲಯ ಹೇಳಿದ್ದೇನಪ್ಪ ಅಂದ್ರೆ, ಒಂದು ಕಾನೂನಿನ ಪದಗಳು ಅದರ ಮೂಲ ಉದ್ದೇಶಕ್ಕೆ ಅಡ್ಡಿಯಾಗುತ್ತಿದ್ರೆ ನಾವು ಕೇವಲ ಪದಗಳಿಗೆ ಅಂಟಿಕೊಂಡು ಕೂರಬಾರದು. MTP ಕಾಯ್ದೆಯ ಮೂಲ ಉದ್ದೇಶವೇ ಮಹಿಳೆಯರಿಗೆ ಸುರಕ್ಷಿತ ಗರ್ಭಪಾತದ ಅವಕಾಶವನ್ನ ವಿಸ್ತರಿಸೋದು, ಕಡಿಮೆ ಮಾಡೋದಲ್ಲ. ಸರಿ. ಆದ್ರೆ ಸಂಗಾತಿಯಿಂದ ಕೈಬಿಡಲ್ಪಟ್ಟ ಅವಿವಾಹಿತ ಮಹಿಳೆಗೂ ವಿಚ್ಛೇದಿತ ಮಹಿಳೆಗೂ ಕಾನೂನು ಒಂದೇ ರೀತಿ ಹೇಗೆ ನೋಡುತ್ತೆ? ಒಳ್ಳೆ ಪ್ರಶ್ನೆ. ಕೋರ್ಟ್ ಹೇಳಿದ್ದದನ್ನೇ. ಸಂಗಾತಿಯಿಂದ ಕೈಬಿಡಲ್ಪಟ್ಟ ಅವಿವಾಹಿತ ಮಹಿಳೆಯ ಮಾನಸಿಕ ಸ್ಥಿತಿ ವಿಚ್ಛೇದನ ಪಡೆದ ಮಹಿಳೆಯ ಸ್ಥಿತಿಗಿಂತ ಬೇರೆಯಾಗಿರಲ್ಲ. ಎರಡೂ ಸಂದರ್ಭಗಳಲ್ಲಿ ಜೀವನದ ಪರಿಸ್ಥಿತಿಗಳು ತೀವ್ರವಾಗಿ ಬದಲಾವಣೆಯಾಗುತ್ತೆ ಅಲ್ವಾ? ಹೌದು, ನಿಜ. ಅವರಿಬ್ಬರ ನಡುವೆ ತಾರತಮ್ಯ ಮಾಡೋದು ಸರಿಯಲ್ಲ. ಇದು ಸಂವಿಧಾನದ 14ನೇ ವಿಧಿಯಾದ ಸಮಾನತೆಯ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳುದು. ಅಂದ್ರೆ ಒಬ್ಬ ಮಹಿಳೆಯ ಹಕ್ಕುಗಳು ಅವಳ ವೈವಾಹಿಕ ಸ್ಥಿತಿಯ ಮೇಲೆ ನಿಂತಿಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದ ಹಾಗಾಯ್ತು. ಸಂಕುಚಿತ ಪಿತೃಪ್ರಭುತ್ವದ ತತ್ವಗಳನ್ನ ಆಧರಿಸಿ ಈ ತಾರತಮ್ಯ ಮಾಡಲಾಗಿದೆ ಅಂತ ಕೋರ್ಟ್ ಹೇಳಿದ್ದು ಬಹಳ ದೊಡ್ಡ ಮಾತು. ಖಂಡಿತ. ಇದರ ಜೊತೆಗೆ ಈ ತೀರ್ಪಿನಲ್ಲಿ ವೈವಾಹಿಕ ಅತ್ಯಾಚಾರ ಅಥವಾ ಮ್ಯಾರಿಟಲ್ ರೇಪ್ ಬಗ್ಗೆ ಒಂದು ಪ್ರಮುಖವಾದ ಅವಲೋಕನವಿದೆ. ಒಂದು ನಿಮಿಷ, ಇದು ಬಹಳ ದೊಡ್ಡ ವಿಷಯ. IPC ಅಡಿಯಲ್ಲಿ ಅದಿನ್ನೂ ಅಪರಾಧ ಅಂತ ಪೂರ್ಣವಾಗಿ ಗುರ್ತಿಸಿಲ್ಲ. ಹೌದು, ಅದಿನ್ನೂ ಸಂಕೀರ್ಣ ವಿಷಯ. ಆದರೆ ಸುಪ್ರೀಂ ಕೋರ್ಟ್ MTP ಕಾಯ್ದೆಯ ಉದ್ದೇಶಕ್ಕಾಗಿ ಅತ್ಯಾಚಾರ ಅನ್ನೋ ಪದ ವೈವಾಹಿಕ ಅತ್ಯಾಚಾರವನ್ನು ಒಳಗೊಂಡಿರಬೇಕು ಅಂತ ಸ್ಪಷ್ಟಪಡಿಸಿತು. ಅಂದ್ರೆ ಗಂಡನಿಂದ ಬಲವಂತವಾಗಿ ಗರ್ಭಿಣಿಯಾದ ಮಹಿಳೆಯು ಗರ್ಭಪಾತ ಮಾಡಿಸ್ಕೊಳ್ಬಹುದಾ? ಎಕ್ಸಾಕ್ಟ್ಲಿ. ಆಕೆ ಲೈಂಗಿಕ ದೌರ್ಜನ್ಯದಿಂದ ಬದುಕುಳಿದವಳು ಅನ್ನೋ ವರ್ಗದ ಅಡಿಯಲ್ಲಿ ಗರ್ಭಪಾತ ಪಡೆಯಬಹುದು. ಇದಕ್ಕಾಗಿ ಪೊಲೀಸ್ ದೂರು ನೀಡಿ ಸಾಬೀತುಪಡಿಸೋ ಅಗತ್ಯ ಕೂಡ ಇಲ್ಲ ಅಂತ ಕೋರ್ಟ್ ಹೇಳಿತು. ಇದು ನಿಜಕ್ಕೂ ಕ್ರಾಂತಿಕಾರಿ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮ್ಮ ಕೇಳುಗರು ತಿಳ್ಕೊಳ್ಬೇಕಾದ ಮುಖ್ಯ ಅಂಶಗಳ್ಯಾವು? ಸರಳವಾಗಿ ಹೇಳೋದಾದ್ರೆ ಖಂಡಿತ 3 ಮುಖ್ಯಾಂಶಗಳಿವೆ. ಒಂದು, ಅವಿವಾಹಿತ ಮತ್ತು ಲಿವ್ ಇನ್ ಸಂಬಂಧಗಳಲ್ಲಿರುವ ಮಹಿಳೆಯರಿಗೂ ವಿವಾಹಿತ ಮಹಿಳೆಯರಷ್ಟೇ ಸಮಾನವಾಗಿ 24 ವಾರಗಳವರೆಗೆ ಗರ್ಭಪಾತ ಮಾಡಿಸಿಕೊಳ್ಳುವ ಹಕ್ಕಿದೆ. ಸರಿ. ಎರಡನೇದು? 2, ಗರ್ಭಪಾತಕ್ಕೆ ಕಾರಣವಾದ ಮಾನಸಿಕ ಆರೋಗ್ಯಕ್ಕೆ ಹಾನಿ ಅಂದ್ರೆ ಕೇವಲ ಮಾನಸಿಕ ಕಾಯಿಲೆ ಅಂತಲ್ಲ, ಸಾಮಾಜಿಕ ಕಳಂಕ, ಆರ್ಥಿಕ ಒತ್ತಡ ಇವೆಲ್ಲವೂ ಅದರಲ್ಲಿ ಸೇರಿದೆ. ಓಹೋ, ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಒತ್ತಡವೂ ಒಂದು ಕಾರಣ ಆಗಬಹುದು. ಹೌದು. ಮತ್ತು 3, ಬಹುಶಃ ಅತಿ ಮುಖ್ಯವಾದದ್ದು,
ತನ್ನ ದೇಹದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಅಂದ್ರೆ ಸಂತಾನೋತ್ಪತ್ತಿ ಸ್ವಾಯತ್ಯತೆ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಬರುವ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕು ಅಂತ ಈ ತೀರ್ಪು ದೃಢಪಡಿಸಿದೆ. ಅದ್ಭುತ. ಎಕ್ಸ್ ಅವರ ವೈಯಕ್ತಿಕ ಹೋರಾಟ ಇಂದು ದೇಶದ ಕಾನೂನಿನ ವ್ಯಾಖ್ಯಾನವನ್ನೇ ಬದಲಾಯಿಸಿ ಲಕ್ಷಾಂತರ ಮಹಿಳೆಯರ ಹಕ್ಕುಗಳನ್ನ ಬಲಪಡಿಸಿದೆ. ಇಲ್ಲಿಂದ ಒಂದು ಆಳವಾದ ಪ್ರಶ್ನೆ ಮೂಡುತ್ತೆ. ಈ ತೀರ್ಪು ಸದ್ಯಕ್ಕೆ ಎಂಟಿಪಿ ಕಾಯ್ದೆಗೆ ಮಾತ್ರ ಸೀಮಿತವಾಗಿದೆ. ಆದರೆ ವೈವಾಹಿಕ ಅತ್ಯಾಚಾರವನ್ನ ಒಂದು ಅಪರಾಧ ಅಂತ ಪರಿಗಣಿಸುವ ಬಗ್ಗೆ ನಡೀತಿರೋ ವಿಶಾಲವಾದ ಚರ್ಚೆಯ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು? ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.